Hello dear student, today the practical problems of not-for-profit organizations. This is for a 12 marks questions for PUC second year students. It is compulsory questions for the examinations, annual examinations, 12 marks questions. It must be compulsory. The question number is 26 on the question paper. 26 question number. I am going to be covering the 12 marks questions. Let us, the first one, it is a problem. It is given in the question paper. This is a problem. I am going to be telling this the problem. Okay, how to solution of the problem. I will going to be continue this. Then problem, how they are going to be giving the problem. See that the receipts and payments account and the opening balance sheet. See first the problem, write down the problems everyone. Suppose if you are watching the video of accountancy, then you should be keep yourself the notes and a pen. It's a compulsory for, and even the calculator also. If I did somewhere mistake, you should be correct and tell me in comments. Okay, so then now would like to start this. The first from the following are the balance sheet and receipts and payments account. Write down, following are the balance sheet and receipts and payments account of SES Education Society Sirguppa. SES Education Society Sirguppa. Okay, this is the name. Here the opening balance sheet, or they are going to be giving not opening but only bare balance sheet nu kottirtare. Okay, balance sheet as on 31/3/2019. It's very important date ತುಂಬಾ ಇಂಪಾರ್ಟೆಂಟ್ ಆಗಿ ನೆನಪಿಟ್ಕೋಬೇಕಾಗತ್ತೆ. ಯಾಕಂದರೆ ಇದು ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಇಲ್ಲಿ ನೋಡಿ 31/3/2020. ಓಕೆ, ಇದು ಈ ವರ್ಷದ್ದು, ಇದು ಹಿಂದಿನ ವರ್ಷದ್ದು ಬ್ಯಾಲೆನ್ಸ್ ಶೀಟು ಅಂತ ಹೇಳ್ತೀವಿ. ಬ್ಯಾಲೆನ್ಸ್ ಶೀಟಲ್ಲಿ ಏನಿರುತ್ತೆ? ಬ್ಯಾಲೆನ್ಸ್ ಶೀಟಲ್ಲಿ ನಿಮಗೆಲ್ಲ ಗೊತ್ತಿರುತ್ತಲ್ವಾ, ಏನು ಬ್ಯಾಲೆನ್ಸ್ ಶೀಟ್ ಇಕ್ವೇಷನ್ಸ್ ಹೇಳ್ತೀವಲ್ಲ, ಅಸೆಟ್ಸ್ ಈಸ್ ಈಕ್ವಲ್ ಟು ಲಯಬಿಲಿಟಿ ಪ್ಲಸ್ ಕ್ಯಾಪಿಟಲ್. ಅಸೆಟ್ಸ್ ಈಸ್ ಈಕ್ವಲ್ ಟು ಲಯಬಿಲಿಟಿ ಪ್ಲಸ್ ಕ್ಯಾಪಿಟಲ್. ಓಪನಿಂಗ್ ಬ್ಯಾಲೆನ್ಸ್ ಶೀಟು ಅವರೇ ಕೊಟ್ಟಿರ್ತಾರೆ ಪ್ರಾಬ್ಲಮ್ನಲ್ಲಿ, ನೀವು ನೋಡ್ಕೋಬೇಕಾಗತ್ತೆ. ಹಾಗಿದ್ರೆ ಏನದು ಲಯಬಿಲಿಟಿ ಸೈಡು? ಈಗ ನೋಡಿ, ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ರುಪೀಸ್, ಅಸೆಟ್ಸ್ ಆ್ಯಂಡ್ ರುಪೀಸ್. ಅಸೆಟ್ಸಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಇಲ್ಲಿದೆ. ಓಕೆ, ಇಲ್ಲಿನೂ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಇದೆ. ಇದನ್ನು ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ತೊಗೊಳಂಗಿಲ್ಲ, ಯಾಕಂದರೆ ಕ್ಯಾಶ್ ಇನ್ ಹ್ಯಾಂಡ್ ಇರುತ್ತೆ, ಇಲ್ಲಿನೂ ಇರುತ್ತೆ, ಅದನ್ನು ತೊಗೋಬಾರ್ದು. ಫರ್ನಿಚರ್ ಇದೆ, ಫರ್ನಿಚರ್ 25,000 ಇದೆ, ಬಿಲ್ಡಿಂಗ್ 75,000 ಇದೆ, ಓಪನಿಂಗ್ ಬ್ಯಾಲೆನ್ಸನ್ನು ತೊಗೋಬಾರ್ದು. ಆ್ಯಂಡ್ ಸ್ಪೋರ್ಟ್ಸ್ ಮಟೀರಿಯಲ್ಸ್ ಇದೆ 16,000. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಇದೆ. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಯಾವ ಇಯರಿಗೆ? 2019ಗೆ 4,000 ಇದೆ. ಲೈಬ್ರರಿ ಬುಕ್ಸ್ ಅಮೌಂಟೆಡ್ ಟು ರುಪೀಸ್ 30,000 ಇದೆ. ನೋಡಿ, ಇನ್ನೊಂದ್ಸಲ ಹೇಳ್ತೀನಿ, ಕ್ಯಾಶ್ ಇನ್ ಹ್ಯಾಂಡ್ 15,000, ಫರ್ನಿಚರ್ 25,000, ಬಿಲ್ಡಿಂಗ್ಸ್ 70,000, ಸ್ಪೋರ್ಟ್ಸ್ ಮಟೀರಿಯಲ್ 16,000 ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ 4,000, ಲೈಬ್ರರಿ ಬುಕ್ಸ್ 30,000, ಟೋಟಲ್ 1,60,000 ಅಸೆಟ್ ಸೈಡ್. ದ ನೆಕ್ಸ್ಟ್ ಇಲ್ಲಿ ನೋಡಿ, ಇವೆಲ್ಲ ಲಯಬಿಲಿಟೀಸು ಇಲ್ಲಿವರೆಗೆ. ಏನದು? ಔಟ್ಸ್ಟ್ಯಾಂಡಿಂಗ್ ಆಫೀಸ್ ಎಕ್ಸ್ಪೆನ್ಸಸ್ ಇದೆ ನೋಡಿ, ಔಟ್ಸ್ಟ್ಯಾಂಡಿಂಗ್ ಆಫೀಸ್ ಎಕ್ಸ್ಪೆನ್ಸಸ್ ಅದು 5,000. ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್, ನಾನು SUB ಅಂತ ಬರೆದಿದ್ದೀನಿ ಶಾರ್ಟ್ ಫಾರ್ಮಲ್ಲಿ, ನೀವೆಲ್ಲ ಸಬ್ಸ್ಕ್ರಿಪ್ಷನ್ ಅಂತಲೇ ಬರ್ಕೊಳ್ಳಿ. ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಎಷ್ಟಿದೆ? 5,000 ಇದೆ. ಬ್ಯಾಂಕ್ ಲೋನ್ 30,000 ಆ್ಯಂಡ್ ಕ್ಯಾಪಿಟಲ್ ಫಂಡ್ 1,20,000. ಇವೆಲ್ಲ ಸೇರಿಸಿದರೆ ನಿಮಗೆ 1,60,000 ಬರುತ್ತೆ. ಇದನ್ನು ಪ್ರಾಬ್ಲಮ್ನಲ್ಲಿ ಕೊಟ್ಟಿರ್ತಾರೆ, ನೀವು ನೆನ್ಪಿಟ್ಕೋಬೇಕು. ಅದಾದಮೇಲೆ ಏನು ಕೊಟ್ಟಿರ್ತಾರೆ? ದಿಸ್ ಇಸ್ ದ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಫಾರ್ ದಿ ಇಯರ್ ಎಂಡಿಂಗ್ 31/3/2020. ಇದು ತುಂಬ ಇಂಪಾರ್ಟೆಂಟ್ ಡೇಟಾ. ಇಲ್ಲಿ 2019 ಓಪನಿಂಗ್ ಬ್ಯಾಲೆನ್ಸ್ ಶೀಟು, ಇದು ಈ ವರ್ಷದ್ದು ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ನಾವೇನು ಮಾಡಿದ್ದೀವಿ ಅನ್ನೋದನ್ನು ಇಲ್ಲಿ ಹೇಳ್ತೀವಿ. ಇದು ರಿಸಿಪ್ಟ್ಸ್ ಆರ್ ಡೆಬಿಟ್ ಸೈಡ್, ಪೇಮೆಂಟ್ಸ್ ಆರ್ ಕ್ರೆಡಿಟ್ ಸೈಡ್. ದೆನ್ ರಿಸಿಪ್ಟ್ ಅಮೌಂಟ್, ಪೇಮೆಂಟ್ಸ್ ಅಮೌಂಟ್. ಲೆಟ್ ಅಸ್ ದ ಫಸ್ಟ್, ಈಗ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಓಪನಿಂಗ್ ಬ್ಯಾಲೆನ್ಸ್ ಇರೋದ್ರಿಂದ ಇದನ್ನು ಬ್ರಾಡ್ ಡೌನ್ ಮಾಡ್ಕೊಳ್ತೀವಿ. ಕ್ಯಾಶ್ ಇಸ್ ಬ್ರಾಡ್ ಡೌನ್, ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಷ್ಟಿದೆ? 15,000 ಅದನ್ನು ತಗೊಳ್ತೀವಿ.
ಸಬ್ಸ್ಕ್ರಿಪ್ಷನ್ ಇದೆ ಅಲ್ಲ, ಇದು ಇನ್ಕಮ್ ರಿಸೀವ್ಡ್ ಇರುತ್ತೆ. ಇದು ಯಾವ ಇನ್ಕಮು? ರೆವಿನ್ಯೂ ರಿಸಿಪ್ಟು, ಅದಕ್ಕೆ ಇಲ್ಲಿ ತಗೊಳ್ತೀವಿ. ಎಂಟ್ರೆನ್ಸ್ ಫೀ ಇದೆ 8,000, ಸಬ್ಸ್ಕ್ರಿಪ್ಷನ್ 50,000, ಎಂಟ್ರೆನ್ಸ್ ಫೀ 8,000, ಡೊನೇಷನ್ 12,000 ಆ್ಯಂಡ್ ಇಂಟ್ರೆಸ್ಟ್ 5,000. ಟೋಟಲ್ ಇಲ್ಲಿ 90,000. ಈ ಕಡೆ ಪೇಮೆಂಟ್ ಸೈಡ್ ಬಂದಾಗ ಬೈ ಆಫೀಸ್ ಎಕ್ಸ್ಪೆನ್ಸಸ್ 22,000, ಬೈ ಪೋಸ್ಟೇಜ್ 100, ಬೈ ಪ್ರಿಂಟಿಂಗ್ 500, ಬೈ ಸ್ಯಾಲರಿ 25,000, ಪರ್ಚೇಸ್ ಆಫ್ ಬುಕ್ಸ್ 10,000, ಬ್ಯಾಂಕ್ ಲೋನ್ ಪೇಡ್ 5,000, ಸಬ್ಸ್ಕ್ರಿಪ್ಷನ್ ಟು ದಿ ನ್ಯೂಸ್ ಪೇಪರ್ 600 ಆ್ಯಂಡ್ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ 26,800. ಟೋಟಲ್ ಇಲ್ಲಿನೂ 90,000. ಈ ಥರ ನೀವು ಬರ್ಕೋಬೇಕು. ಫಸ್ಟ್ ಇವೆಲ್ಲ ಬರ್ಕೊಂಡು ನೋಡಿ, ಇನ್ನೊಂದ್ಸಲ ಹೇಳ್ತೀನಿ. ಬ್ಯಾಲೆನ್ಸ್ ಬ್ರಾಡ್ ಡೌನ್ 15,000, ಸಬ್ಸ್ಕ್ರಿಪ್ಷನ್ 50,000, ಎಂಟ್ರೆನ್ಸ್ ಫೀ 8,000, ಡೊನೇಷನ್ 12,000, ಇಂಟ್ರೆಸ್ಟ್ 5,000, ಟೋಟಲ್ ರಿಸಿಪ್ಟ್ ಸೈಡ್ 90,000 ಆ್ಯಂಡ್ ಪೇಮೆಂಟ್ ಸೈಡ್ ಬಂದಾಗ ಆಫೀಸ್ ಎಕ್ಸ್ಪೆನ್ಸಸ್ 22,000, ಪೋಸ್ಟೇಜ್ 100, ಪ್ರಿಂಟಿಂಗ್ 500, ಸ್ಯಾಲರಿ 25,000, ಪರ್ಚೇಸ್ ಆಫ್ ಬುಕ್ಸ್ 10,000 ಆ್ಯಂಡ್ ಲೋನ್ bank loan repaid 5,000 and subscription to the newspaper 600 and balance carried down 26,800, ಟೋಟಲ್ 90,000. ಇದನ್ನು ಕೊಟ್ಟಿರ್ತಾರೆ ಮತ್ತೆ ಈ ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿರ್ತಾರೆ. ಇದು ತುಂಬ ಇಂಪಾರ್ಟೆಂಟ್. ಅಡ್ಜಸ್ಟ್ಮೆಂಟ್ಸನ್ನು ಹೇಗೆ ಟ್ರೀಟ್ ಮಾಡಬೇಕನ್ನೋದು ತುಂಬ ಇಂಪಾರ್ಟೆಂಟ್. ಸಬ್ಸ್ಕ್ರಿಪ್ಷನ್ ನೋಡಿ, ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ₹5,000 ಅಂತ ಹೇಳ್ಬೋದು, ಅಥವಾ ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಅಂತಲೂ ಹೇಳ್ಬೋದು. ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಅಥವಾ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ 5,000. ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಇದೆ ಅಲ್ಲ, ಅದನ್ನು 5,000 ಆ್ಯಂಡ್ ಸ್ಯಾಲರಿ ಪ್ರೀಪೇಯ್ಡ್ ಅಂತಿದೆ, ಮುಂಚಿತವಾಗಿ ಕೊಟ್ಟಿದ್ದಾರೆ, ಇದನ್ನು 2,500. ಔಟ್ಸ್ಟ್ಯಾಂಡಿಂಗ್ ಆಫೀಸ್ ಎಕ್ಸ್ಪೆನ್ಸಸ್ 4,000 and capitalized 50% of entrance fee, 100% of donation. Okay, 50% of entrance fee capitalize ಆಗಿದೆ and 100% of donation capitalize ಆಗಿದೆ. Depreciation on building 10% per annum. Then 7th one, interest accrued 1,200. ಈ ರೀತಿ ಪ್ರಾಬ್ಲಮ್ಸ್ ಅನ್ನು ಕೊಟ್ಟಿರ್ತಾರೆ. ಯು ಶುಡ್ ಗೋಯಿಂಗ್ ಟು ಬಿ ಸಾಲ್ವ್ ದಿಸ್ ಪ್ರಾಬ್ಲಮ್. ಹೇಗೆ ಸಾಲ್ವ್ ಮಾಡಬೇಕು ಅಂದರೆ ಫಸ್ಟ್ ನಿಮಗೆ ಗೊತ್ತಾಗಬೇಕು ಇವು ಯಾವ್ಯಾವ ಸೈಡ್ ತಗೊಳ್ತೀವಿ ಅಂತ. ಕ್ಯಾಶ್ ಇನ್ ಹ್ಯಾಂಡು ಇಲ್ಲಿ ಇದೆ ಆ್ಯಂಡ್ ಇದು ಓಪನಿಂಗ್ ಬ್ಯಾಲೆನ್ಸ್ ಆಗಿರೋದ್ರಿಂದ ಇದನ್ನು ತಗೋಬಾರ್ದು. ಎಲ್ಲಿ ನಾನು ಹೇಳ್ತಾ ಇದ್ದೀನಿ ಅಸೆಟ್ ಸೈಡು, ಇದನ್ನು ಎಲ್ಲಿ ತಗೋಬೇಕು? ಇದನ್ನು ಬ್ಯಾಲೆನ್ಸ್ ಶೀಟಲ್ಲಿ ತಗೋಬೇಕು. ಯಾಕಂದರೆ ಇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿರುತ್ತೆ. ಆ್ಯಂಡ್ ಬಿಲ್ಡಿಂಗು ಅಷ್ಟೇ, ಇದು ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ. ಆ್ಯಂಡ್ ಸ್ಪೋರ್ಟ್ಸ್ ಮಟೀರಿಯಲ್ ಇವೆಲ್ಲ ಅಸೆಟ್ಸ್ ಆಗಿರೋದ್ರಿಂದ ಬ್ಯಾಲೆನ್ಸ್ ಶೀಟಲ್ಲಿ ಬರ್ತವೆ. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಇದೆಯಲ್ಲ, ಇದನ್ನು ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ತಗೊಳ್ತೀವಿ. ಲೈಬ್ರರಿ ಬುಕ್ಸು ಅಸೆಟ್ಸ್ ಆಗಿರೋದ್ರಿಂದ ನಾವು ಬ್ಯಾಲೆನ್ಸ್ ಶೀಟಲ್ಲಿ ತಗೊಳ್ತೀವಿ. ನೆಕ್ಸ್ಟ್ ಆಫೀಸ್ ಎಕ್ಸ್ಪೆನ್ಸಸ್ಸು ಇದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ತಗೊಳ್ತೀವಿ. ಯಾಕಂದರೆ ಇದು ರೆವಿನ್ಯೂ ಎಕ್ಸ್ಪೆಂಡಿಚರ್ ಆಗಿರುತ್ತೆ. ಆ್ಯಂಡ್ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಇದನ್ನು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ತಗೊಳ್ತೀವಿ. ಇದು ರೆವಿನ್ಯೂ ಇನ್ಕಮ್ ಆಗಿರುತ್ತೆ. ಆ್ಯಂಡ್ ಬ್ಯಾಂಕ್ ಲೋನು ಇದು ಲಯಬಿಲಿಟಿ ಆಗಿರುತ್ತೆ, ಅದಕ್ಕಾಗಿ ಇದನ್ನು ಎಲ್ಲಿ ತಗೊಳ್ತೀವಿ? ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ ಸೈಡ್ ತಗೊಳ್ತೀವಿ. ಆ್ಯಂಡ್ ಕ್ಯಾಪಿಟಲ್ ಫಂಡು ಇದು ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ ಸೈಡ್ ತಗೊಳ್ತೀವಿ. ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡ್. ಇಷ್ಟು ನಿಮಗೆ ಗೊತ್ತಾಗಬೇಕು ಯಾವ್ಯಾವ ಐಟಮ್ಸನ್ನು ಎಲ್ಲೆಲ್ಲಿ ತಗೊಳ್ತೀವಿ ಅನ್ನೋದು. ಯು ಶುಡ್ ಬೋರ್ನ್ ಇನ್ ಮೈಂಡ್ ಫಸ್ಟ್. ಇಲ್ಲಿ ಆಗಲೇ ಹೇಳಿದ್ದೀನಿ ಬ್ಯಾಲೆನ್ಸ್ ಬ್ರಾಡ್ ಡೌನ್ ತಗೋಬಾರ್ದು. ಸಬ್ಸ್ಕ್ರಿಪ್ಷನ್ಸ್ ಇಟ್ ಈಸ್ ಅನ್ ರಿಸಿಪ್ಟ್, ರೆವಿನ್ಯೂ ರಿಸಿಪ್ಟ್ ಎಲ್ಲಿ ತಗೋಬೇಕು? ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ತಗೋಬೇಕು. ಯಾವ ಸೈಡ್ ಇದು? ಇದು ಇನ್ಕಮ್ ಸೈಡು. ಯಾಕಂದರೆ ಇದು ರಿಸಿಪ್ಟ್ ಅಂದರೆ ಏನು? ಇದು ಇನ್ಕಮ್ಸ್ ಆಗಿರೋದ್ರಿಂದ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಸೈಡು ನಾವು ತಗೋಬೇಕು. ಆ್ಯಂಡ್ ಎಂಟ್ರೆನ್ಸ್ ಫೀ ಏನು ಮಾಡಬೇಕು? ಇದು ಕೆಲವೊಂದು ಸಲ ಕ್ಯಾಪಿಟಲೈಸ್ ಆಗಿದೆ ನೋಡಿ. ಇಲ್ಲಿ ಎಂಟ್ರೆನ್ಸ್ ಫೀ 50% ಕ್ಯಾಪಿಟಲೈಸ್ ಅಂದರೆ 50% ಇಲ್ಲಿ ತಗೋಬೇಕು. 8,000 ಅಲ್ಲಿ 50% ಇದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ತಗೋಬೇಕು. ಮತ್ತು ಇನ್ನು 50% ಇದೆಯಲ್ಲ, ರಿಮೈನಿಂಗ್ 4,000 ನಾವು ಬ್ಯಾಲೆನ್ಸ್ ಶೀಟಲ್ಲಿ ತಗೋಬೇಕು. ಡೊನೇಷನ್ಸ್ ಇದೆ, ಅದು 100% ಕ್ಯಾಪಿಟಲೈಸ್ ಆಗಿದೆ. ಇದನ್ನು ಕಂಪ್ಲೀಟ್ ಇದು ಕ್ಯಾಪಿಟಲ್ ಐಟಮ್ಸ್ ಆಗುತ್ತೆ, ಕ್ಯಾಪಿಟಲ್ ರಿಸಿಪ್ಟ್ ಆಗುತ್ತೆ. ಇದನ್ನು ಬ್ಯಾಲೆನ್ಸ್ ಶೀಟಲ್ಲಿ ತಗೊಳ್ತೀವಿ. ಓಕೆ, ಇದು ಕ್ಯಾಪಿಟಲಿಗೆ ಆ್ಯಡ್ ಮಾಡ್ತೀವಿ. ಇಂಟ್ರೆಸ್ಟ್ ಇದೆ, ಇದು ರೆವಿನ್ಯೂ ರಿಸಿಪ್ಟ್ ಆಗುತ್ತೆ. ಇದನ್ನು ಯಾವುದು? ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ತಗೊಳ್ತೀವಿ. ಮತ್ತು ಆಫೀಸ್ ಎಕ್ಸ್ಪೆನ್ಸಸ್ ಇದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್, ಯಾಕಂದರೆ ಇದು ರೆವಿನ್ಯೂ ಎಕ್ಸ್ಪೆಂಡಿಚರ್. ಪೋಸ್ಟೇಜ್ ಆಲ್ಸೋ ರೆವಿನ್ಯೂ ಎಕ್ಸ್ಪೆಂಡಿಚರ್, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಪ್ರಿಂಟಿಂಗ್ ಆಲ್ಸೋ ರೆವಿನ್ಯೂ ಎಕ್ಸ್ಪೆಂಡಿಚರ್.
ರೆವಿನ್ಯೂ ಎಕ್ಸ್ಪೆಂಡಿಚರ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಬರ್ತಾವೆಲ್ಲ ಎಕ್ಸ್ಪೆನ್ಸಸ್ ಸೈಡು. ಸ್ಯಾಲರಿ ಆಲ್ಸೋ ರೆವಿನ್ಯೂ ಎಕ್ಸ್ಪೆಂಡಿಚರ್, ಸೊ ದೆನ್ ಇಟ್ ಈಸ್ ಕಮ್ಸ್ ಅಂಡರ್ ದಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಡೆಬಿಟ್ ಸೈಡ್. ಪರ್ಚೇಸ್ ಆಫ್ ಬುಕ್ಸ್ ಇದೆಯಲ್ಲ ಇದು ಅಸೆಟ್ಟು, ಇದು ಅಸೆಟ್ಸು. ಇದೇನಾಗುತ್ತೆ, ಇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗುತ್ತೆ. ಇದನ್ನು ನಾವೆಲ್ಲಿ ತಗೋಬೇಕು, ಬ್ಯಾಲೆನ್ಸ್ ಶೀಟಲ್ಲಿ ತಗೋಬೇಕು, ಆ್ಯಡ್ ಮಾಡಬೇಕು. ಇಲ್ಲಿ ಬುಕ್ಸ್ ಇದಾವೆ ನೋಡಿ, ಲೈಬ್ರರಿ ಬುಕ್ಸ್ 30,000, ಇದು 10,000, 40,000 ಬುಕ್ಸ್ ಇದ್ದಾವೆ ಅಂತ ಹೇಳಬೇಕು. ಬ್ಯಾಂಕ್ ಲೋನು ಅಷ್ಟೇ, ಇದು ಕ್ಯಾಪಿಟಲ್ ಏನು ಎಕ್ಸ್ಪೆಂಡಿಚರ್ ಆಗಿರುತ್ತೆ. ಅದಕ್ಕಾಗಿ ಇಲ್ಲಿ ಬ್ಯಾಂಕ್ ಲೋನ್ ತೊಗೊಂಡಿರಿ ನೋಡಿ 30,000ದಲ್ಲಿ ಯು ಹ್ಯಾವ್ ಪೇಡ್ 5,000 ಆಗಿರೋದ್ರಿಂದ ಅದನ್ನು ಲಯಬಿಲಿಟಿ ಸೈಡು 30,000ಅಲ್ಲಿ ಏನು ಎಷ್ಟು ಕೊಟ್ಟಿದ್ದೀರಾ, ಈಗ 5,000 ಕೊಟ್ಟಿದ್ದೀರಾ. 5,000 ಕೊಟ್ಟಿದ್ರೆ ಇನ್ನೆಷ್ಟು ಉಳಿತು ಬ್ಯಾಂಕ್ ಬ್ಯಾಲೆನ್ಸು 25,000. ನಾವು ಲಯಬಿಲಿಟಿ ಇನ್ನೂ ಇದ್ದೀವಿ ಕೊಡಬೇಕು ಅಂತ ಬರಿಬೇಕು. ಎಲ್ಲಿ, ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ ಸೈಡು. ಸಬ್ಸ್ಕ್ರಿಪ್ಷನ್ ಟು ದಿ ನ್ಯೂಸ್ ಪೇಪರ್, ಇದು ರೆವಿನ್ಯೂ ಎಕ್ಸ್ಪೆಂಡಿಚರ್, ಸೊ ದೆನ್ ಇಟ್ ಈಸ್ ಎನ್ ಡೆಬಿಟೆಡ್ ಟು ಯಾವುದು, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ದೆನ್ ಇದಿದೆ ಅಲ್ಲ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್, ಇದನ್ನೆಲ್ಲಿ ತಗೋಬೇಕು, ಇದು ಕ್ಯಾಶ್ ಇನ್ ಹ್ಯಾಂಡು. ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಇದೆ ಅಲ್ಲ, ಇದನ್ನು ನಾವು ಅಸೆಟ್ ಸೈಡ್, ಇದು ಅಸೆಟ್ ಇದು, ಓಕೆ, ಇದು ಕ್ಯಾಶ್ ಇನ್ ಹ್ಯಾಂಡು, ಇದು ಅಸೆಟ್ಸ್ ಆಗಿರೋದ್ರಿಂದ ನಾವು ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡ್ ತೊಗೊಳ್ತೀವಿ. ಇದನ್ನು ಇಷ್ಟು ನಿಮಗೆ ಇದರಿಂದ ಯಾವ್ಯಾವುದು ಏನೇನು ತೊಗೋಬೇಕು, ಹೇಗೆ ತೊಗೋಬೇಕು ಅನ್ನೋದು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಸಬ್ಸ್ಕ್ರಿಪ್ಷನ್ ಎಲ್ಲ ಅಡ್ಜಸ್ಟ್ಮೆಂಟ್ಸು 2 ಸಲ ಬರ್ತವೆ ಯಾವುದೇ ಅಕೌಂಟಲ್ಲಿ. ಐದರ್ ಇಟ್ ಮೇ ಬಿ ಕಮ್ಸ್ ಅಂಡರ್ ದಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಂಡರ್ ದ ಬ್ಯಾಲೆನ್ಸ್ ಶೀಟ್. 2 ಅಕೌಂಟಲ್ಲಿ ಬರ್ತಾವೆ. ಹೆಂಗೆ ಬರ್ತಾವೆ ಅಂದರೆ ನೋಡಿ, ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಇದೆಯಲ್ಲ, ಇದನ್ನು ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಆ್ಯಡ್ ಮಾಡ್ಕೊಳ್ತೀವಿ. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ತೊಗೊಳ್ತೀವಿ ಅಂಡ್ ಬ್ಯಾಲೆನ್ಸ್ ಶೀಟಲ್ಲೂ ತೊಗೊಳ್ತೀವಿ. ಬ್ಯಾಲೆನ್ಸ್ ಶೀಟಲ್ಲೂ ಅಸೆಟ್ ಸೈಡ್ ತೊಗೊಳ್ತೀವಿ. ಯಾವ ಸೈಡು, ಅಸೆಟ್ ಸೈಡು. ಇದನ್ನು ಅಷ್ಟೇ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲೂ ಅಂಡ್ ಬ್ಯಾಲೆನ್ಸ್ ಶೀಟಲ್ಲೂ ನಾವು ಬ್ಯಾಲೆನ್ಸ್ ಶೀಟಲ್ಲಿ ಇದನ್ನು ಲಯಬಿಲಿಟಿ ಸೈಡ್ ತೊಗೊಳ್ತೀವಿ. ಲಯಬಿಲಿಟಿ ಸೈಡು ತೊಗೊಳ್ತೀವಿ. ಸ್ಯಾಲರಿ ನೋಡಿ, ಇವನ್ನೆಲ್ಲ ನೆನ್ಪಿಟ್ಕೊಳ್ಳಿ, ಆಮೇಲೆ ಹೇಳ್ತೀನಿ ನಾನು ಪ್ರಾಬ್ಲಮ್ ಮಾಡಬೇಕಾದ್ರೆ ಹೇಗೆ ಮಾಡಬೇಕು ಅಂತ. ಸ್ಯಾಲರಿ ಪ್ರೀಪೇಯ್ಡ್ ಇದೆಯಲ್ಲ, ಇದನ್ನು ಏನು ಮಾಡ್ತೀವಿ ಅಂದರೆ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್, ಈ ಸಬ್ಸ್ಕ್ರಿಪ್ಷನ್ ಇದೆಯಲ್ಲಮ್ಮ 50,000, ಇದು ಈ ವರ್ಷದ್ದು ಸಬ್ಸ್ಕ್ರಿಪ್ಷನು 50,000 2020 ಸಬ್ಸ್ಕ್ರಿಪ್ಷನ್ ರಿಸೀವ್ ಮಾಡ್ಕೊಂಡಿದ್ದೀವಿ. ಇದನ್ನು ಆ್ಯಡ್ ಮಾಡ್ಕೊಳ್ತೀವಿ. ಯಾವ ಸಬ್ಸ್ಕ್ರಿಪ್ಷನು, ಇದು ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಆಫ್ 2020, ಇದನ್ನು ನಾನು ಹೇಳ್ತೀನಿ ಆಮೇಲೆ. ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ಆಫೀಸ್ ಎಕ್ಸ್ಪೆನ್ಸಸ್ ಇದೆಯಲ್ಲ, ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಪ್ರೀಪೇಯ್ಡ್ ಇದೆಯಲ್ಲ, ಇದನ್ನು ಲೆಸ್ ಮಾಡ್ಕೋಬೇಕು. ಯಾಕಂದರೆ ಇಲ್ಲಿ ಸ್ಯಾಲ್ರಿ ಇದೆಯಲ್ಲ ಅದರಲ್ಲಿ ಲೆಸ್ ಮಾಡಿಕೊಂಡು ಅದನ್ನು ಎಲ್ಲಿ ತೋರಿಸ್ತೀವಿ ಅಂದರೆ, ಒಂದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಆ್ಯಂಡ್ ಇನ್ನೊಂದು ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ತೀವಿ. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ಸು ಅಷ್ಟೇ, ಒಂದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಇದನ್ನು ಆ್ಯಡ್ ಮಾಡ್ತೀವಿ ಆ್ಯಂಡ್ ತೊಗೊಳ್ತೀವಿ. ನಾನು ಆಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇವೆಲ್ಲ ಐಟಮ್ಸು. ಆ್ಯಂಡ್ ಕ್ಯಾಪಿಟಲೈಸ್ಡ್ ನಿಮಗೆಲ್ಲ ಹೇಳ್ತೀನಿ. ಓಕೆ, ಕ್ಯಾಪಿಟಲೈಸ್ 50% ಎಂಟ್ರೆನ್ಸ್ ಫೀ, 50% ರೆವಿನ್ಯೂ ರಿಸಿಪ್ಟು, 50% ಕ್ಯಾಪಿಟಲ್ ರಿಸಿಪ್ಟ್ ಆಗುತ್ತೆ. ಅದಕ್ಕೆ ಕ್ಯಾಪಿಟಲಿಗೆ 50%, ರೆವಿನ್ಯೂ ಐಟಮ್ಸಿಗೆ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ರೆವಿನ್ಯೂ ಐಟಮ್ಸಿಗೆ ಅಥವಾ ಇನ್ಕಮ್ ಸೈಡು 50% ತೊಗೋಬೇಕು. ಡಿಪ್ರಿಷಿಯೇಷನ್ ಇದು ರೆವಿನ್ಯೂ ಎಕ್ಸ್ಪೆಂಡಿಚರ್ ಆಗಿರೋದ್ರಿಂದ 10% ಪರ್ ಆ್ಯನಮ್ ನಾವು ಮಾಡಿಕೊಂಡು ಬಿಲ್ಡಿಂಗ್ ಮೇಲೆ 70,000 ಇದೆ, ಅದರ ಮೇಲೆ 10% ಮಾಡಿದರೆ ನಾವು 7,000 ಬರುತ್ತೆ, ಅದನ್ನು ತೊಗೋಬೇಕು. ಆ್ಯಂಡ್ ಇಂಟ್ರೆಸ್ಟ್ ಅಕ್ರೂಡ್ ಇದೆಯಲ್ಲ, ಇದು ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್ ಆಗುತ್ತೆ. ಅದಕ್ಕಾಗಿ ಇದು ಏನಿದೆಯಲ್ಲ, ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಇದೆಯಲ್ಲ, ಇಂಟ್ರೆಸ್ಟ್ ಇದೆಯಲ್ಲ, ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿ ಲಯಬಿಲಿಟಿ ಅಸೆಟ್ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟು ತೋರಿಸ್ಕೋಬೇಕು. ಇಷ್ಟು ನಾವು ಅಡ್ಜಸ್ಟ್ಮೆಂಟ್ಸ್ ಇದ್ದಾವೆ. ನೆಕ್ಸ್ಟ್ ಅದನ್ನು ಪ್ರಾಬ್ಲಮ್ ಮಾಡಿ ನಿಮಗೆ ಹೇಳ್ತೀನಿ. Hello. Solution of this problem, we have to be prepared in the books of ಈ ರೀತಿ ಸೊಲ್ಯೂಷನ್ ಮಾಡ್ಕೋಬೇಕಾಗತ್ತೆ. ನಾವು ಪ್ರಾಬ್ಲಮ್ಸನ್ನು ಆವಾಗಲೇ ಹೇಳಿದ್ದೀವಿ. ಈಗ ಇದನ್ನು ಸೊಲ್ಯೂಷನ್ ಇನ್ ದಿ ಬುಕ್ಸ್ ಆಫ್ ACS ಎಜುಕೇಷನ್ ಸೊಸೈಟಿ ಸಿರ್ಗುಪ್ಪ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಫಾರ್ ದಿ ಇಯರ್ ಎಂಡಿಂಗ್ 31/3/2020 ನೆನ್ಪಿಟ್ಕೊಳ್ಳಿ. ಇಯರ್ ಎಂಡಿಂಗು ಮತ್ತು ಕ್ರೆಡಿಟ್ ಸೈಡು, ಡೆಬಿಟ್ ಸೈಡ್ ಆಲ್ ದಿ ಎಕ್ಸ್ಪೆಂಡಿಚರ್ ಅಮೌಂಟ್, ಕ್ರೆಡಿಟ್ ಸೈಡ್ ಆಲ್ ದಿ ಇನ್ಕಮ್ಸ್ ಆ್ಯಂಡ್ ರೆವಿನ್ಯೂ ಇನ್ಕಮ್ಸ್ ಆ್ಯಂಡ್ ಅಮೌಂಟ್. ಇಲ್ಲಿ ರೆವಿನ್ಯೂ ಎಕ್ಸ್ಪೆಂಡಿಚರ್, ಇಲ್ಲಿ ರೆವಿನ್ಯೂ ಇನ್ಕಮ್ಸ್ ಅಷ್ಟೇ. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಈಸ್ ಅಕೌಂಟ್ ವಿಚ್ ಈಸ್ ಪ್ರಿಪೇರ್ಡ್ ವಿತ್ ದಿ ಹೆಲ್ಪ್ ಆಫ್ ರೆವಿನ್ಯೂ ರಿಸಿಪ್ಟ್ಸ್ ಆ್ಯಂಡ್ ರೆವಿನ್ಯೂ ಎಕ್ಸ್ಪೆಂಡಿಚರ್. ಓಕೆ, ಆ್ಯಂಡ್ ಇಟ್ ಈಸ್ ಗೋಯಿಂಗ್ ಟು ಬಿ ಪ್ರಿಪೇರ್ಡ್ ಟು ಫೈಂಡ್ ಔಟ್ ಸರ್ಪ್ಲಸ್ ಆರ್ ಡೆಫಿಸಿಟ್ ಅಂತ. ಸರ್ಪ್ಲಸ್ ಅಥವಾ
ಡೆಫಿಸಿಟನ್ನು ಕಂಡುಹಿಡಿಯೋದಕ್ಕಾಗಿ ಇದನ್ನು ಪ್ರಿಪೇರ್ ಮಾಡ್ತೀವಿ. ಎಲ್ಲ ಅಸೆಟ್ಸು ಮತ್ತು ಎಲ್ಲ ಎಕ್ಸ್ಪೆಂಡಿಚರ್ಸನ್ನು ಮತ್ತು ಇನ್ಕಮ್ಸನ್ನು ಕಂಪ್ಯಾರಿಸನ್ ಮಾಡಿ ಅಂತ ಹೇಳ್ತೀವಿ. ಫಸ್ಟು ನಿಮಗೆ ಪ್ರಾಬ್ಲಮ್ನಲ್ಲೇ ಹೇಳಿದ್ದೀವಿ ನಾವು ಏನೇನು ಕೊಟ್ಟಿದ್ದಾರೆ ಏನೇನಿಲ್ಲ ಅಂತ ಹೇಳಿ. ಫಸ್ಟಿಗೆ ನಿಮಗಾಗಲೇ ಆ ಪ್ರಾಬ್ಲಮ್ನಲ್ಲಿ ಇತ್ತು ಏನಂತಿದೆ ಅಂದರೆ ಆಲ್ ರೆವಿನ್ಯೂ ರಿಸಿಪ್ಟ್ಸ್ ಯಾವುದು, ಕ್ಯಾಪಿಟಲ್ ರಿಸಿಪ್ಟ್ ಯಾವುದು ಐಡೆಂಟಿಫೈ ಮಾಡಿ ಅಂತ ಹೇಳಿದೆ ನಾನು. ಅದಕ್ಕೆ ಇಲ್ಲಿ ಫಸ್ಟು ನಾವು ಎಕ್ಸ್ಪೆಂಡಿಚರ್ಸ್ ಯಾವ್ಯಾವ ಇದ್ದಾವೆ, ನೀವು ಪೇಮೆಂಟ್ ಸೈಡ್ ನೋಡಿ, ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟಲ್ಲಿ ಯಾವ ಸೈಡು, ಪೇಮೆಂಟ್ ಸೈಡ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವುದು ಎಕ್ಸ್ಪೆಂಡಿಚರ್ಸ್ ಇದ್ದಾವೆ ಅನ್ನೋದನ್ನು ನಿಮಗೆ ಹೇಳ್ತೀನಿ. ಫಸ್ಟ್ ನೋಡಿ, ಫಸ್ಟು ಪೇಮೆಂಟ್ ಸೈಡ್ ಏನಿದೆ ಪ್ರಾಬ್ಲಮ್ನಲ್ಲಿ ಬರ್ಕೊಂಡ್ರಲ್ಲ ಆಗಲೇ, ಆ ಪ್ರಾಬ್ಲಮ್ನಲ್ಲಿ ಫಸ್ಟು ಪೇಮೆಂಟ್ ಸೈಡು ನಿಮಗಿರುವಂಥದ್ದು ಆಫೀಸ್ ಎಕ್ಸ್ಪೆನ್ಸಸ್ ಅಂತಿದೆ. ಇದು ಎಕ್ಸ್ಪೆಂಡಿಚರ್ ಆಗುತ್ತೆ. ಯಾವ ಎಕ್ಸ್ಪೆಂಡಿಚರು, ರೆವಿನ್ಯೂ ಎಕ್ಸ್ಪೆಂಡಿಚರ್ ಆಗಿರುತ್ತೆ. ಅದಕ್ಕೆ ಫಸ್ಟು ಆಫೀಸ್ ಎಕ್ಸ್ಪೆನ್ಸಸ್ಸು ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಸೈಡ್ ಕೊಟ್ಟಿರ್ತಾರಲ್ಲ ಅದನ್ನು ತೊಗೊಂಡ್ಬಿಡ್ಬೇಕು. ಅದು ಬಿಗ್ ಅಮೌಂಟ್ ಆಗಿರುತ್ತೆ, ಅದನ್ನು ತೊಗೊಂಡ್ಬಿಡ್ಬೇಕು. ಅದಾದಮೇಲೆ ಆ್ಯಡ್ ಔಟ್ಸ್ಟ್ಯಾಂಡಿಂಗ್ ಆಫೀಸ್ ಎಕ್ಸ್ಪೆನ್ಸಸ್ ಅಂತ ಕೆಳಗಡೆ ಅಡ್ಜಸ್ಟ್ಮೆಂಟ್ಸಲ್ಲಿ ಕೊಟ್ಟಿದ್ದಾರೆ ನೋಡಿ. ಅಡ್ಜಸ್ಟ್ಮೆಂಟ್ಸ್ ಕೆಳಗಡೆ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಇದೆಯಲ್ಲ ಅದನ್ನು ಆ್ಯಡ್ ಮಾಡಬೇಕು. ನೆನ್ಪಿಟ್ಕೊಳ್ಳಿ, 2020ದ್ದು ಕೆಳಗಡೆ ಅಡ್ಜಸ್ಟ್ಮೆಂಟ್ಸಲ್ಲಿ ಕೊಟ್ಟಿರುವಂಥ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ 4000 ಇದೆಯಲ್ಲ ಅದನ್ನು ಆ್ಯಡ್ ಮಾಡಿದರೆ ನಿಮಗೆ 26,000 ಬರುತ್ತೆ. ಈ 26,000ಅಲ್ಲಿ ಮೇಲ್ಗಡೆ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ದಾರೆ ನೋಡಿ. ಲಯಬಿಲಿಟಿ ಸೈಡು ಮೇಲ್ಗಡೆ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ದಾರೆ. ಅದನ್ನು ನೀವು ಲೆಸ್ ಮಾಡಿದಾಗ ಯು ವಿಲ್ ಗೋಯಿಂಗ್ ಟು ಬಿ ಫೈಂಡ್ ಔಟ್ 21,500. ಇದು ಯಾವ್ಯಾವ ಆ್ಯಡ್ ಮಾಡಬೇಕು, ಈ ವರ್ಷದ್ದು ಆ್ಯಡು, ಹಿಂದಿನ ವರ್ಷದ್ದು ಲೆಸ್ಸು, ಮುಂದಿನ ವರ್ಷದ್ದು ಲೆಸ್ಸು, ಇವೆರಡು ನೆನ್ಪಿಟ್ಕೋಬೇಕು. ಈ ವರ್ಷದ್ದೇನಿದೆ ಅದನ್ನು ಆ್ಯಡ್ ಮಾಡಿ, ಹಿಂದಿನ ವರ್ಷದ್ದೇನಿದೆ ಅದನ್ನು ಲೆಸ್ ಮಾಡಿ, ಮುಂದಿನ ವರ್ಷದ್ದೇನಿದೆ ಅದನ್ನು ಲೆಸ್ ಮಾಡಬೇಕಾಗತ್ತೆ. ಸೊ ಇದು ಅದಾದಮೇಲೆ ನಿಮಗೆ ಆ ಕಡೆ ಸೈಡ್ ಏನಿದ್ದಾವೆ, ಇದು ಪೋಸ್ಟೇಜ್ ಇದೆ ನೋಡಿ. ಪೋಸ್ಟೇಜ್ ಇದು ರೆವಿನ್ಯೂ ಎಕ್ಸ್ಪೆಂಡಿಚರ್, ಅದಕ್ಕೆ ಇಲ್ಲಿ ತಗೊಳ್ತೀವಿ. ಪ್ರಿಂಟಿಂಗು ಇದು ರೆವಿನ್ಯೂ ಎಕ್ಸ್ಪೆಂಡಿಚರ್, ಇಲ್ಲಿ ತಗೊಳ್ತೀವಿ. ಸ್ಯಾಲರಿ ಆಲ್ಸೋ ರೆವಿನ್ಯೂ ಎಕ್ಸ್ಪೆಂಡಿಚರ್. ಆದರೆ ಸ್ಯಾಲರಿಯಲ್ಲಿ ಅಡ್ಜಸ್ಟ್ಮೆಂಟ್ಸಲ್ಲಿ ಕೊಟ್ಟಿದ್ದಾರೆ ನೋಡಿ. ಸ್ಯಾಲರಿ ಎಷ್ಟಿದೆ ಅಲ್ಲಿ, 25,000 ಇದೆ. ಅದಕ್ಕೆ 25,000ಗೆ ಪ್ರೀಪೇಯ್ಡ್ ಸ್ಯಾಲರಿ ಅಂತ ಅಡ್ಜಸ್ಟ್ಮೆಂಟ್ಸಲ್ಲಿ ಇದೆ. ಆ ಪ್ರೀಪೇಯ್ಡ್ ಸ್ಯಾಲರಿಯನ್ನು ನಾವಿಲ್ಲಿ ತೊಗೊಂಡಾಗ ಅದನ್ನೇನು ಮಾಡಬೇಕು, ಪ್ರೀಪೇಯ್ಡ್ ಇದ್ದಿದ್ದು ಲೆಸ್ಸು, ಔಟ್ಸ್ಟ್ಯಾಂಡಿಂಗ್ ಇದ್ದಿದ್ದು ಆ್ಯಡು. ಈ ವರ್ಷದ ಔಟ್ಸ್ಟ್ಯಾಂಡಿಂಗ್ ಆ್ಯಡು, ಈ ವರ್ಷದ್ದು ಪ್ರೀಪೇಯ್ಡ್ ಲೆಸ್ ಮಾಡಿದ್ರೆ 25,000ಅಲ್ಲಿ 2,500 ಲೆಸ್ ಮಾಡಿದ್ರೆ ನಿಮಗೆ 22,500 ಬರುತ್ತೆ. ಪ್ರಿಂಟಿಂಗ್ 500 ಇದೆ ಆ್ಯಂಡ್ ಪೋಸ್ಟೇಜ್ 100 ಇದೆ ಆ್ಯಂಡ್ ನಿಮಗೆ ಆಫೀಸ್ ಎಕ್ಸ್ಪೆನ್ಸಸ್ 21,500 ಇದೆ. ಆ್ಯಂಡ್ ಸಬ್ಸ್ಕ್ರಿಪ್ಷನ್ ಟು ದಿ ನ್ಯೂಸ್ ಪೇಪರ್ ಅಂತಿದೆ ನೋಡಿ, ಅದನ್ನು ರೆವಿನ್ಯೂ ಎಕ್ಸ್ಪೆಂಡಿಚರ್ ಆಗುತ್ತೆ. ಅದಕ್ಕಾಗಿ ನಾವಿಲ್ಲಿ ಸಬ್ಸ್ಕ್ರಿಪ್ಷನ್ ಟು ನ್ಯೂಸ್ ಪೇಪರ್ 600 ತಗೊಳ್ತೀವಿ. ಅದರ ಜೊತೆಗೆ ಡಿಪ್ರಿಷಿಯೇಷನ್ ಅಂತಿದೆ, ಕೆಳಗಡೆ ಅಡ್ಜಸ್ಟ್ಮೆಂಟ್ಸಲ್ಲಿ ಕೊಟ್ಟಿದ್ದಾರೆ. ಡಿಪ್ರಿಷಿಯೇಷನ್ ಆನ್ ಬಿಲ್ಡಿಂಗ್ 10% ಪರ್ ಆ್ಯನಮ್ ಅಂತಿದೆ. ಡಿಪ್ರಿಷಿಯೇಷನ್ ಆನ್ ಬಿಲ್ಡಿಂಗ್ 10% ಪರ್ ಆ್ಯನಮ್ ಇದ್ದಾಗ ಈಗ ನೋಡಿ, ಬಿಲ್ಡಿಂಗ್ ಎಷ್ಟಿದೆ ಮೇಲ್ಗಡೆ, ಓಪನಿಂಗ್ ಬ್ಯಾಲೆನ್ಸು, ಓಪನಿಂಗ್ ಅಸೆಟ್ಸ್ ಎಷ್ಟಿದೆ, 70,000 ಇದೆ. 70,000 ಇಂಟು 10% ಅಂತ ಹೇಳಿದ್ದಾರೆ ಅವರು ಪರ್ ಆ್ಯನಮು. 70% ಇಂಟು 10 ಡಿವೈಡೆಡ್ ಬೈ 100 ಮಾಡಿದ್ರೆ ಯು ವಿಲ್ ಗೋಯಿಂಗ್ ಟು ಬಿ ಗೆಟ್ 7,000. ಇಷ್ಟು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಸೈಡ್ ಇರುವಂಥದ್ದು. ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ಅಂತ ಹೇಳಿದ್ದೀನಿ ನಾನು. ಸಬ್ಸ್ಕ್ರಿಪ್ಷನ್ ಯಾವ ಸೈಡ್ ಇದೆ, ರಿಸಿಪ್ಟ್ ಸೈಡ್ ಇರೋದು ಯಾವುದು, ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟಲ್ಲಿ ರಿಸಿಪ್ಟ್ ಸೈಡ್ ಇರುತ್ತೆ ಸಬ್ಸ್ಕ್ರಿಪ್ಷನ್ನು. ಅದು ಸ್ವಲ್ಪ ಬಿಗ್ ಅಮೌಂಟೇ ಇರುತ್ತೆ. 2020ದ್ದು ಅದನ್ನು ತೊಗೊಳ್ಳಿ. ಮೊದಲು 50,000 ಇದೆ, ಅದನ್ನು ತೊಗೊಳ್ಳಿ. ಅದಕ್ಕೆ ಏನು ಆ್ಯಡ್ ಮಾಡಬೇಕಂದ್ರೆ ಕೆಳಗಡೆ ಅಡ್ಜಸ್ಟ್ಮೆಂಟ್ಸಲ್ಲಿ ಕೊಟ್ಟಿದ್ದಾರೆ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಫಾರ್ 2020, ಈ ವರ್ಷದ್ದೇ ನೋಡಿ. ಇದು ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಫಾರ್ 2020 ಇದ್ದು ಅದನ್ನು ಆ್ಯಡ್ ಮಾಡಬೇಕು. ಅದನ್ನು ಎಲ್ಲಿ ಕೊಟ್ಟಿರ್ತಾರೆ, ಇದನ್ನು ಅಡ್ಜಸ್ಟ್ಮೆಂಟ್ಸಲ್ಲಿ. ಇದನ್ನು ಎಲ್ಲಿ ಕೊಟ್ಟಿರ್ತಾರೆ, ರಿಸಿಪ್ಟ್ಸ್ ಸೈಡು, ಇನ್ಕಮ್ ಆ್ಯಂಡ್ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟಲ್ಲಿ, ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ರಿಸಿಪ್ಟ್ ಸೈಡು. ಇದನ್ನು ಅಡ್ಜಸ್ಟ್ಮೆಂಟ್ಸಲ್ಲಿ ಕೊಟ್ಟಿರ್ತಾರೆ, ಅದನ್ನು ಆ್ಯಡ್ ಮಾಡಬೇಕು ಈ ವರ್ಷದ್ದಾಗಿರೋದ್ರಿಂದ. ಮತ್ತು ಇದರಿಂದ ಬಂತು 2019ದು ಯಾಕೆ ಆ್ಯಡ್ ಮಾಡಿದ್ದೀರಾ ಅಂದರೆ, ಓಪನಿಂಗ್ ಬ್ಯಾಲೆನ್ಸ್ ಶೀಟು, ಹೋದ ವರ್ಷದ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ 2019 ಇದೆಯಲ್ಲ ಬ್ಯಾಲೆನ್ಸ್ ಶೀಟು, ಅದರಲ್ಲಿ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತಿದೆ ನೋಡಿ. ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂದರೆ ಆ ವರ್ಷದಲ್ಲಿ ಈ ವರ್ಷದ್ದು ಅಡ್ವಾನ್ಸ್ ಆಗಿ ಕೊಟ್ಟಿದ್ದೀವಿ ಅಂತ ಅರ್ಥ. ಅದು 2020ಗೆ ಓಕೆ. ಈಗ 2020ದು ನಾವು 2019ನಲ್ಲೇ ಕೊಟ್ಟಿದ್ದೀವಿ ಅಂತ ಅರ್ಥ. ಅದಕ್ಕೆ ಅದು 2019ನಲ್ಲಿ ಪ್ರೀ ರಿಸೀವ್ಡ್ ಆಗಿದ್ರೆ ಇದು ಆವಾಗ ಈ ವರ್ಷದ್ದದು. ಆ ಕಾರಣಕ್ಕಾಗಿ ಈ ವರ್ಷದ್ದಿರೋದ್ರಿಂದ ಇದನ್ನು ಆ್ಯಡ್ ಮಾಡ್ತೀವಿ 5,000. ಟೋಟಲ್ ಈ 5,000 ಈ ವರ್ಷದ್ದು ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನು
ಮತ್ತು ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಇರುವಂಥದ್ದು ನೆನ್ಪಿಟ್ಕೊಳ್ಳಿ, ಇದೇ ತುಂಬ ಇಂಪಾರ್ಟೆಂಟ್. ಇದನ್ನು ನೀವು ಕರೆಕ್ಟಾಗಿ ಮಾಡಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಇಲ್ಲಿನೇ ಮ್ಯಾಕ್ಸಿಮಮ್ ಸ್ಟೂಡೆಂಟ್ 90 to 85 ಸ್ಟೂಡೆಂಟ್, 85% ಆಫ್ ದ ಸ್ಟೂಡೆಂಟ್ ದೇ ವಿಲ್ ಫೇಲ್ ಡೌನ್ ಟು ಟ್ರೀಟ್ಮೆಂಟ್ ಆಫ್ ವಾಟ್ ಸಬ್ಸ್ಕ್ರಿಪ್ಷನ್ಸ್. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದೀವಿ ಇದನ್ನು ಇದು ಅಡ್ಜಸ್ಟ್ಮೆಂಟ್ಸಲ್ಲಿ ಕೊಟ್ಟಿರ್ತಾರೆ. ಇದನ್ನು ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರ್ತಾರೆ. ಎಲ್ಲಿ ಕೊಟ್ಟಿರ್ತಾರೆ? ಓಲ್ಡ್ ಬ್ಯಾಲೆನ್ಸ್ ಶೀಟು ಯಾವ ಸೈಡು? ಲಯಬಿಲಿಟಿ ಸೈಡ್ ಕೊಟ್ಟಿರ್ತಾರೆ, ಪ್ರೀ ರಿಸೀವ್ಡು. ಅದನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೇಕು. ಇವೆರಡನ್ನು ಆ್ಯಡ್ ಮಾಡಿದರೆ ನಿಮಗೆ 60,000 ಬರುತ್ತೆ. ಲೆಸ್ ಏನು ಮಾಡಬೇಕು ಅಂದರೆ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ನಿಮಗೆ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಯಾವ ಸೈಡ್ ಕೊಟ್ಟಿರ್ತಾರೆ? ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡ್ ಕೊಟ್ಟಿದ್ದಾರೆ ನೋಡಿ, ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅಂತ ಹೇಳಿ ನೋಡ್ಕೊಳ್ಳಿ. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅಸೆಟ್ ಸೈಡ್ ಕೊಟ್ಟಿರ್ತಾರೆ, ಅದು 4,000 ಇದೆ, ಅದನ್ನು ಲೆಸ್ ಮಾಡಬೇಕು. ಯಾಕಂದರೆ ಅದು ಹಿಂದಿನ ವರ್ಷದ್ದು, ಆ ಕಾರಣಕ್ಕಾಗಿ ಅದನ್ನು ಲೆಸ್ ಮಾಡಬೇಕು. ಹಿಂದಿನ ವರ್ಷದ್ದು ಮುಂದಿನ ವರ್ಷದ್ದು ಲೆಸ್ ಮಾಡಬೇಕು, ಈ ವರ್ಷದ್ದು ಮಾತ್ರ ಆ್ಯಡ್ ಮಾಡಬೇಕು. ಕರೆಂಟ್ ಇಯರ್ only we should add it to the subscription. Previous year and next year subscriptions are going to be deducted from the subscriptions. Okay, ಅದು ಹಿಂದಿನ ವರ್ಷದ್ದಾಗಿರೋದು. 2019 ನೋಡಿ, ಇಲ್ಲಿ 2019 ಯಾವ ಸೈಡ್ ಇದೆ? ಬ್ಯಾಲೆನ್ಸ್ ಶೀಟು. ಮತ್ತು ಇದು 2019 ಅಲ್ಲ ಸರ್, ಇದು ಅಂದರೆ ಪ್ರೀ ರಿಸೀವ್ಡ್. ಇದು ಪ್ರೀ ರಿಸೀವ್ಡ್ ಆಗಿರೋದ್ರಿಂದ ಈ ವರ್ಷದಲ್ಲಿ 2020 ಈ ವರ್ಷದಲ್ಲೇ ಪ್ರೀ ರಿಸೀವ್ಡ್ ಆಗಿರೋದ್ರಿಂದ ಇದನ್ನು ಆ್ಯಡ್ ಮಾಡ್ತೀವಿ. ಇದು ಈ ವರ್ಷದಾಗತ್ತೆ ಇದು. ಓಕೆ, ದ ನೆಕ್ಸ್ಟ್ ಪ್ರೀ ರಿಸೀವ್ಡ್ ಅಥವಾ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಅಥವಾ ಅಡ್ವಾನ್ಸ್ ಅಥವಾ ಪ್ರೀ ರಿಸೀವ್ಡ್ ಸಬ್ಸ್ಕ್ರಿಪ್ಷನ್ ಆಫ್ ನೆಕ್ಸ್ಟ್ ಇಯರ್ ಅಂತ ಹೇಳ್ತೀವಿ. 2020 ಇರೋದು ಈಗ ರಿಸೀವ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈ ವರ್ಷ 2021 ಇರೋದು ಅಂದರೆ ನೆಕ್ಸ್ಟ್ ಇಯರ್ದು ಇದು ರಿಸೀವ್ಡ್, ನೆಕ್ಸ್ಟ್ ಇಯರ್ದು ಇನ್ಕಮ್ ಇದು. ಅದನ್ನು ಈ ವರ್ಷ ನಾವು ತೊಗೊಂಡಿದ್ದೀವಿ ಅಂದರೆ ಇದರಲ್ಲಿ 60,000ಅಲ್ಲಿ 4,000 ಲೆಸ್ ಮಾಡಿದ್ರೆ ನಿಮಗೆ 56,000 ಬರುತ್ತೆ. 56,000ನಲ್ಲಿ 5,000 ಲೆಸ್ ಮಾಡಿದ್ರೆ ನಿಮಗೆ 51,000 ಸಬ್ಸ್ಕ್ರಿಪ್ಷನ್. ಇದು ತುಂಬ ಇಂಪಾರ್ಟೆಂಟ್, ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಫಸ್ಟು ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟಲ್ಲಿ 50,000 ತೊಗೊಳ್ಳಿ. ಅದಾದಮೇಲೆ ಅದು ಇರೋದು ಸಬ್ಸ್ಕ್ರಿಪ್ಷನ್ ತೊಗೊಳ್ಳಿ. ಅದನ್ನು ಅಡ್ಜಸ್ಟ್ಮೆಂಟ್ಸಲ್ಲಿರೋ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಆ್ಯಡ್ ಮಾಡಿ. ಮತ್ತು ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿರೋ ಪ್ರೀಪೇಯ್ಡ್ ಸಬ್ಸ್ಕ್ರಿಪ್ಷನನ್ನು ಲೆಸ್ ಆ್ಯಡ್ ಮಾಡಿ. ಅವೆರಡು ಆ್ಯಡ್ ಮಾಡಿದ ಮೇಲೆ ಎರಡು ಲೆಸ್ ಮಾಡುವಂಥದ್ದು ಯಾವುದು ಅಂದರೆ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡ್ ಇರೋದನ್ನು ಲೆಸ್ ಮಾಡಿ. ಆ್ಯಂಡ್ ಕೆಳಗಡೆ ಕೊಟ್ಟಿರ್ತಾರೆ ಪ್ರೀ ರಿಸೀವ್ಡ್ ಸಬ್ಸ್ಕ್ರಿಪ್ಷನ್ ಆಫ್ ದ ನೆಕ್ಸ್ಟ್ ಇಯರ್ 2021 ಇದ್ದು ಅದನ್ನು ಲೆಸ್ ಮಾಡಿ. ಇವೆರಡು ಲೆಸ್ ಮಾಡಿದರೆ ನಿಮಗೆ 51,000 ಬರುತ್ತೆ. ಎಂಟ್ರೆನ್ಸ್ ಫೀ ಅಂತಿದೆ ಅಲ್ಲ, ಎಂಟ್ರೆನ್ಸ್ ಫೀ ಇದು ಕೆಲವೊಂದು ಸಲ ಕ್ಯಾಪಿಟಲ್ ಐಟಮ್ಸು. ಇದು ನೋಡಿ, ಹಾಫ್ ಕ್ಯಾಪಿಟಲು ಹಾಫ್ ರೆವಿನ್ಯೂ. ನೋಡಿ, ಇದನ್ನು ಹಾಫ್ ಆಫ್ ದಿ ಎಂಟ್ರೆನ್ಸ್ ಫೀ ಆರ್ ಕ್ಯಾಪಿಟಲೈಸ್ ಅಂತಿದೆ. 8,000ದಲ್ಲಿ ಹಾಫ್ ಮಾಡಿದ್ರೆ 1/2 ಮಾಡಿದ್ರೆ 4,000 ಏನಿದು ಇದು ರೆವಿನ್ಯೂ ರಿಸಿಪ್ಟ್. ಇನ್ನು 4,000 ಇದೆಯಲ್ಲ ಅದು ಕ್ಯಾಪಿಟಲ್ ರಿಸಿಪ್ಟ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಇನ್ನು 4,000 ಇದೆಯಲ್ಲ ಅದು ಕ್ಯಾಪಿಟಲ್ ರಿಸಿಪ್ಟು. ಈಗ ಎಂಟ್ರೆನ್ಸ್ ಫೀ 4,000 ಕ್ಯಾಪಿಟಲ್ ರಿಸಿಪ್ಟ್ ಇಲ್ಲಿ ಆ್ಯಡ್ ಮಾಡಿದ್ದೀವಿ ನೋಡಿ. ಓಕೆ, ಈ ರೀತಿ ತಗೊಳ್ತೀವಿ. ಆ್ಯಂಡ್ ಇಂಟ್ರೆಸ್ಟು ಅದು ರೆವಿನ್ಯೂ ರಿಸಿಪ್ಟ್ ಆಗಿರೋದ್ರಿಂದ ಇದಕ್ಕೆ ಅಕ್ರೂಡ್ ಇಂಟ್ರೆಸ್ಟ್ ಅಂತ ಹೇಳಿದರೆ ಏನು? ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್. ಅದು ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಆಗಿರೋದ್ರಿಂದ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್ ಆಗಿರಲಿ ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಆಗಿರಲಿ, ಅವೆರಡನ್ನು ಏನು ಮಾಡ್ತೀವಿ? ಆ್ಯಡ್ ಮಾಡಿ ಈ ಕಡೆ ತಗೊಳ್ತೀವಿ. ಪ್ರೀಪೇಯ್ಡ್ ಇನ್ಕಮ್ಸ್ ಆಗಿರಲಿ, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಆಗಿರಲಿ, ಪ್ರೀಪೇಯ್ಡ್ ಇನ್ಕಮ್ಸ್ ಆಗಿರಲಿ ಆ್ಯಂಡ್ ಅದು ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ಇದು ಎಕ್ಸಾಂಪಲ್ ನೋಡಿ, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಇದನ್ನು ಏನು ಮಾಡ್ತೀವಿ? ಲೆಸ್ ಮಾಡ್ತೀವಿ. ಇದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇದಾದಮೇಲೆ ಇವೆರಡು ಈಗ 51,000, 4,000 ಆ್ಯಂಡ್ 6,200 ಮೂರೇ ಬ್ಯಾಲೆನ್ಸ್ ನೋಡಿ, ಸೇರಿಸಿದ್ರೆ ನಿಮಗೆ 61,200 ಬರುತ್ತೆ. ಇಲ್ಲಿನೂ ಸಹ ನೀವು ಈ ಕಡೆ ಎಲ್ಲ ಸೇರಿಸಿ ಇದರಲ್ಲಿ 61,200ಅಲ್ಲಿ 21,100, 500, 22,500, 600 ಆ್ಯಂಡ್ 7,000 ಲೆಸ್ ಮಾಡಿದರೆ ನಿಮಗೆ ಬರುವಂಥ ಅಮೌಂಟೇ ಇದು ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಹೇಳ್ತೀವಿ. ಇದು ಬ್ಯಾಲೆನ್ಸಿಂಗ್ ಫಿಗರೇ 9,500. ಇದು ತುಂಬ ಇಂಪಾರ್ಟೆಂಟ್. ಇದನ್ನೇ ಕಂಡುಹಿಡಿಯೋದಕ್ಕಾಗಿ ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮಾಡೋದು. ಅದನ್ನೇನಂತೀವಿ ಅಂದರೆ ಸರ್ಪ್ಲಸ್ ಅಂತಲೂ ಹೇಳ್ತೀವಿ. ಬಟ್ ನಮ್ಮ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನಲ್ಲಿ ಅದು ಮ್ಯಾಕ್ಸಿಮಮ್ ಕಾಲ್ ಮಾಡೋದು ಏನಂದರೆ ಎಕ್ಸಸ್ ಆಫ್ ಇನ್ಕಮ್ ಓವರ್ ದಿ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ. ಎಕ್ಸಸ್ ಆಫ್ ಇನ್ಕಮ್ ಓವರ್ ದಿ ಎಕ್ಸ್ಪೆಂಡಿಚರ್. ಟೋಟಲಲ್ಲಿ 61,000 ಇನ್ಕಮ್ ಇದೆ, ಅದರಲ್ಲಿ ಇವನ್ನೆಲ್ಲ ಮೈನಸ್ ಮಾಡಿದ್ರೆ ನಿಮಗೆ 9,500 ಸರ್ಪ್ಲಸ್ ಬರುತ್ತೆ. ಅಂದರೆ ಪ್ರಾಫಿಟ್ ಬರುತ್ತೆ. ಪ್ರಾಫಿಟ್ ಅಂತ ಹೇಳಲ್ಲ, ಅದನ್ನೇನಂತೀವಿ? ಸರ್ಪ್ಲಸ್ ಅಂತ ಹೇಳ್ತೀವಿ. ಅದಾದಮೇಲೆ ನಾವು ಬ್ಯಾಲೆನ್ಸ್ ಶೀಟನ್ನು ಸ್ಟಾರ್ಟ್ ಮಾಡ್ತೀವಿ. ಬ್ಯಾಲೆನ್ಸ್ ಶೀಟ್ ಈಸ್ ಆ್ಯಸ್ ಆನ್ 31/3/2020 ಈ ವರ್ಷದ್ದು ಬ್ಯಾಲೆನ್ಸ್ ಶೀಟನ್ನು ಮಾಡ್ಕೊಳ್ತೀವಿ. ಅವಾಗೆ ಲಯಬಿಲಿಟಿ ಅಮೌಂಟ್, ಅಸೆಟ್ಸ್ ಆ್ಯಂಡ್ ಅಮೌಂಟ್ ಇದೆ. ಇಲ್ಲಿ ಜಾಗ ಕಮ್ಮಿ ಇರೋದ್ರಿಂದ ನಾನು ಅದನ್ನು ಕಂಟಿನ್ಯೂ ಮಾಡಿದ್ದೀನಿ. ಆ ಕಡೆ ಸ್ವಲ್ಪ ನೀವು ನೋಡ್ಕೊಳ್ಳಿ.
ಫಸ್ಟು ಲಯಬಿಲಿಟಿ ಸೈಡ್ ಬಂದಾಗ ಡೋಂಟ್ ಕನ್ಫ್ಯೂಸ್ ಇಟ್. ಲಯಬಿಲಿಟಿ ಸೈಡ್ ಬಂದಾಗ ತುಂಬಾ ಇಂಪಾರ್ಟೆಂಟ್. ಏನಂದರೆ ಫಸ್ಟು ಕ್ಯಾಪಿಟಲ್ ಫಂಡ್. ಅಲ್ಲಿ ಎಲ್ಲಿ ಕೊಟ್ಟಿರ್ತಾರೆ ಇದನ್ನು? ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿದ್ದಾರೆ ನೋಡಿ. ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಪಿಟಲ್ ಫಂಡ್ ಅಂತ ಕೊಟ್ಟಿರ್ತಾರೆ. ಆ ಕ್ಯಾಪಿಟಲ್ ಫಂಡ್ 1,20,000 ಅದನ್ನು ತೊಗೊಳ್ತೀವಿ. ಆ್ಯಡ್ ಸರ್ಪ್ಲಸ್ ಇಲ್ಲಿ ಬಂದಿದೆಯಲ್ಲ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಿಂದ ಸರ್ಪ್ಲಸ್ 9,500 ಅದನ್ನು ತೊಗೊಂಡಿರ್ತೀವಿ. ಜೊತೆಗೆ ಎಂಟ್ರೆನ್ಸ್ ಫೀ ಇಲ್ಲಿ ನೋಡಿ, ಹಾಫ್ ಇಲ್ಲಿ ಆ್ಯಂಡ್ ಹಾಫು ಇಲ್ಲಿ ತೊಗೊಂಡಿರ್ತೀವಿ. ಅದಕ್ಕೆ 50% ಕ್ಯಾಪಿಟಲೈಸ್ ಅಂದರೆ 50% ರೆವಿನ್ಯೂ ರಿಸಿಪ್ಟು, 50% ಕ್ಯಾಪಿಟಲ್ ರಿಸಿಪ್ಟ್ ಆಗಿರುತ್ತೆ. ಅದಕ್ಕಾಗಿ ಇಲ್ಲಿ 8,000ದಲ್ಲಿ 50% ಅಂದರೆ 4,000 ಅದನ್ನು ಆ್ಯಡ್ ಮಾಡಿದ್ದೀವಿ. 100% ಡೊನೇಷನ್ ಅಂತ ಇದೆ. 100% ಅಂದರೆ ಎಷ್ಟಿದೆ? ಅದು ಡೊನೇಷನ್ ಇರೋದೇ 12,000. ಅದಕ್ಕೆ 100% ಕ್ಯಾಪಿಟಲೈಸ್ ಆಗಿರೋದ್ರಿಂದ ಇದನ್ನು 100% 12,000 ತೊಗೊಳ್ತೀವಿ. ಇವೆ 4 ಆ್ಯಡ್ ಮಾಡಿದರೆ ನಿಮಗೆ 1,45,500 ಇದು ಕ್ಯಾಪಿಟಲ್ ಆಗುತ್ತೆ. ಕ್ಲೋಸಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಕ್ಲೋಸಿಂಗ್ ಕ್ಯಾಪಿಟಲ್ ಫಂಡ್ ಇಷ್ಟಾಗುತ್ತೆ. ನಿಮಗೇನಾದರೂ ಡೆಫಿಸಿಟ್ ಬಂತು ಅಂದರೆ, ಈ ಕಡೆ ಸೈಡ್ ಬಂತು ಅಂದರೆ ಅದನ್ನು ಲೆಸ್ ಮಾಡ್ಕೋಬೇಕು ಇದರಲ್ಲಿ ಅಷ್ಟೇ. ಓಕೆ, ಇದಾದಮೇಲೆ ಬ್ಯಾಂಕ್ ಲೋನ್ ತೊಗೊಂಡಿದ್ದೀರಿ, ಮೇಲ್ಗಡೆ ಕೊಟ್ಟಿದ್ದಾರೆ ನೋಡಿ ನಿಮಗೆ. ಅಸೆಟ್ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟಲ್ಲಿ, ಲಯಬಿಲಿಟಿ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟಲ್ಲಿ, ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿದ್ದಾರೆ 30,000 ಬ್ಯಾಂಕ್ ಲೋನ್ ತೊಗೊಂಡಿದ್ದೀವಿ. ಅದರಲ್ಲಿ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟಲ್ಲಿ ಪೇಮೆಂಟ್ ಸೈಡ್ ಕೊಟ್ಟಿದ್ದಾರೆ. ಏನಂತ? ಬ್ಯಾಂಕ್ ಲೋನ್ ಪೇಯ್ಡ್ ಅಂತಿದೆ ನೋಡಿ, ಅದು 5,000 ಲೆಸ್ ಮಾಡಿ. 30,000 ಸಾಲದಲ್ಲಿ 5,000 ಲೆಸ್ ಮಾಡಿದರೆ ಬರುವಂಥ ಅಮೌಂಟ್ ಎಷ್ಟು? 25,000. ನೀವು ಔಟರ್ ಕಾಲಮ್ ತೋರಿಸಿ. ಲಯಬಿಲಿಟಿ ಸೈಡು ನೋಡಿ, ಇದು ಲಯಬಿಲಿಟೀಸು, ಇಲ್ಲಿ ರುಪೀಸ್ ಅಂತ ಬರೀಬೇಕು, ಇಲ್ಲಿ ಅಸೆಟ್ಸ್ ಆ್ಯಂಡ್ ರುಪೀಸ್, ಇಲ್ಲಿ ಸ್ಥಳಾವಕಾಶ ಇಲ್ಲ, ಅದಕ್ಕಾಗಿ ನಾನು ಹಾಗೆ ಮಾಡ್ತಾ ಇದ್ದೀನಿ. ನೀವು ನೀಟಾಗಿ ಇದೇ ಫಾರ್ಮೇಟನ್ನು ಕಂಟಿನ್ಯೂ ಮಾಡಿ. ಓಕೆ, ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಇದೆ ನೋಡಿ, ಇಲ್ಲಿ ಹಾಕಿದ್ದೀವಲ್ಲ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಇಲ್ಲಿ 4,000 ನೋಡಿ, 2 ಸಲ ಬರಬೇಕು ಅಡ್ಜಸ್ಟ್ಮೆಂಟ್ಸಲ್ಲಿ ಇರೋದು. ಇಲ್ಲಿನೂ 4,000 ಇದೆ. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಆರ್ ಲಯಬಿಲಿಟಿ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್. ಆ್ಯಂಡ್ ಪ್ರೀಪೇಯ್ಡ್ ಇನ್ಕಮ್ಸ್ ಇದು ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತ ಹೇಳ್ಬೋದು, ಅಥವಾ ಪ್ರೀ ರಿಸೀವ್ಡ್ ಸಬ್ಸ್ಕ್ರಿಪ್ಷನ್ 2021ನಲ್ಲಿ ಇಲ್ಲಿ ಮಾಡಿದ್ದೀವಲ್ಲ 5,000. ಈ 5,000 ನಾವಿಲ್ಲಿ ತಗೊಳ್ತೀವಿ. ದಿಸ್ ಇಸ್ ಎಲ್ಲ ಲಯಬಿಲಿಟಿ ಸೈಡು. ಟೋಟಲ್ ಮಾಡಿದ್ರೆ 1,79,500 ಲಯಬಿಲಿಟಿ ಸೈಡ್ ಬರುತ್ತೆ. ಈಗ ಅಸೆಟ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಕ್ಯಾಶ್ ಇನ್ ಹ್ಯಾಂಡು, ನೀವು ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಇದ್ದಿದ್ರೆ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್, ಅದನ್ನು ಫಸ್ಟ್ ಓಪನಿಂಗ್ ಇಲ್ಲಿ ತೊಗೊಂಬಿಡಿ. ಅಸೆಟ್ಸ್ ಅದು ಕ್ಯಾಶ್ ಇನ್ ಹ್ಯಾಂಡ್ ಅಂತ ತೊಗೊಳ್ಳಿ. ಆ್ಯಂಡ್ ಫರ್ನಿಚರ್ ಇದೆ 25,000, ಇದು ಕ್ಯಾಶ್ ಇನ್ ಹ್ಯಾಂಡು 26,800 ಇದೆ. ಫರ್ನಿಚರ್ 25,000 ಇದೆ, ಅದನ್ನು ತೊಗೊಳ್ಳಿ. ಬಿಲ್ಡಿಂಗ್ಸ್ ಇದೆ ಮೇಲ್ಗಡೆ, ಎಲ್ಲಿ ಇದ್ದಾವೆ ಇವೆಲ್ಲ? ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಇದ್ದಾವೆ. ಬಿಲ್ಡಿಂಗ್ಸು ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಎಷ್ಟಿದೆ? 70,000 ಇದೆ, ಅದನ್ನು ತಗೋಬೇಕು. ಅದಕ್ಕೆ ಲೆಸ್ ಡಿಪ್ರಿಷಿಯೇಷನ್ ಆಗಿದೆ ನೋಡಿ 10%, ಅದನ್ನು ಲೆಸ್ ಮಾಡಿದರೆ ನಿಮಗೆ 63,000 ಬರುತ್ತೆ. 70,000ನಲ್ಲಿ 7,000 ಲೆಸ್ ಮಾಡಿದರೆ 63,000 ಬರುತ್ತೆ. ಓಕೆ, ದ ನೆಕ್ಸ್ಟ್ ಸ್ಪೋರ್ಟ್ಸ್ ಮಟೀರಿಯಲ್ 16,000 ಇದೆ, ಅದನ್ನು ಆ್ಯಸ್ ಇಟ್ ಈಸ್ ತಗೊಳ್ಳಿ. ಹಾಗೆಯೇ ಲೈಬ್ರರಿ ಬುಕ್ಸ್ ಇಲ್ಲಿ ನೋಡಿ, ಇಲ್ಲಿ ಕಂಟಿನ್ಯೂ ಮಾಡಿದ್ವಿ, ಸ್ಥಳಾವಕಾಶ ಇಲ್ಲ, ಆದುದರಿಂದ ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ, ನೋಡ್ಕೊಳ್ಳಿ. ಲೈಬ್ರರಿ ಬುಕ್ಸು ಮೇಲ್ಗಡೆ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ 30,000 ಇದೆ, ಇದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಇದು ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟಲ್ಲಿ ಪೇಮೆಂಟ್ ಸೈಡು ಲೈಬ್ರರಿ ಬುಕ್ಸ್ ಪರ್ಚೇಸ್ ಅಂತಿದೆ ನೋಡಿ, ಆ 10,000 ಇಲ್ಲಿ ಆ್ಯಡ್ ಮಾಡಿದರೆ ನಿಮಗೆ 40,000 ಬರುತ್ತೆ. ಈಗ ಇನ್ನೇನು ಮಾಡ್ಬೋದು ಇದರಲ್ಲಿ? ಡಿಪ್ರಿಷಿಯೇಷನ್ ಮಾಡಿದರೆ ಬೇಕಿದ್ರೆ ಅದನ್ನು ಲೆಸ್ ಮಾಡಿ ಅಲ್ಲಿ ತೊಗೋಬೇಕು. ಡಿಪ್ರಿಷಿಯೇಷನ್ ಇಲ್ಲ ಇದರಲ್ಲಿ, ಈ ಪ್ರಾಬ್ಲಮ್ನಲ್ಲಿ, ಅದಕ್ಕಾಗಿ ಅದನ್ನು ತೊಗೊಳ್ಳಿ. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಇದೆ ಅಲ್ಲ, ಇದು ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಇಲ್ಲಿದೆ ಅಲ್ಲ, ಕೆಳಗಡೆ ಅಡ್ಜಸ್ಟ್ಮೆಂಟ್ಸಲ್ಲಿ ಇರೋದು ಯಾವಾಗಲೂ 2 ಸಲ ತೊಗೋಬೇಕಂತ ಹೇಳಿದ್ವಿ. ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಇಲ್ಲಿ ತೊಗೊಂಡಿದ್ದೀವಿ. ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಇಲ್ಲಿದೆ ಅಲ್ಲ, ಆ್ಯಡ್ ಮಾಡಿದ್ವಲ್ಲ, ಇದನ್ನು 1,200 ತೊಗೊಂಡಿದ್ದೀವಿ. ಪ್ರೀಪೇಯ್ಡ್ ಸ್ಯಾಲರಿ ಇದನ್ನು 2,500 ಇಲ್ಲಿ ತೊಗೊಂಡಿದ್ವಿ. ಇವನ್ನೆಲ್ಲ ಸೇರಿಸಿದ್ರೆ 1,79,500 ಆಗುತ್ತೆ. ನೋಡಿ, ಇನ್ನೊಂದು ಸಲ ಹೇಳ್ತೀನಿ ಡಿಯರ್ ಸ್ಟೂಡೆಂಟ್, ನಿಮಗೆ ಅಡ್ಜಸ್ಟ್ಮೆಂಟ್ಸಿಂದ ತುಂಬ ಕ್ಲಾರಿಫಿಕೇಷನ್ ಬೇಕಾಗತ್ತೆ. ಅದಕ್ಕೆ ನಾನು ಇನ್ನೊಂದು ಸಲ ಅಡ್ಜಸ್ಟ್ಮೆಂಟ್ಸ್ ಹೇಳ್ತೀನಿ, ಯಾವ್ಯಾವ್ದು ಅಡ್ಜಸ್ಟ್ಮೆಂಟ್ಸು ಹೆಂಗೆ ತೊಗೊಂಡಿದ್ದೀವಿ ಅಂತ. ಫಸ್ಟ್ ಅಡ್ಜಸ್ಟ್ಮೆಂಟ್ ನೋಡಿ, ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಏನು ಮಾಡಿದ್ದೀವಿ? ಆ್ಯಡ್ ಮಾಡಿದ್ದೀವಿ. ಆ್ಯಡ್ ಮಾಡಿ ಅದನ್ನೆಲ್ಲಿ ತೋರಿಸಿದ್ದೀವಿ? ಅಸೆಟ್ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್. ಇದು 2, ಫಸ್ಟ್ ಒಂದು, ಅದು 2. ಓಕೆ, 2 ಹತ್ರ ತೋರಿಸ್ಬೇಕು ಅಡ್ಜಸ್ಟ್ಮೆಂಟ್ಸು. ಸೆಕೆಂಡ್ ಒನ್ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಇದೆ ಅಲ್ಲ, ಇಲ್ಲಿ ಪ್ರೀ ರಿಸೀವ್ಡ್ ಸಬ್ಸ್ಕ್ರಿಪ್ಷನ್ 2021 ಇದನ್ನು ಲೆಸ್ ಮಾಡಿದ್ದೀವಿ. ಲೆಸ್ ಮಾಡಿ ಯಾವ ಸೈಡ್ ತೋರಿಸಿದ್ದೀವಿ? ಅಸೆಟ್ ಸೈಡ್. ಇಲ್ಲಿ ನೋಡಿ, ಅಸೆಟ್ ಸೈಡ್. ಎರಡನೇದಾಯ್ತಾ? ಮೂರನೇದು ಸ್ಯಾಲರಿ ಪ್ರೀಪೇಯ್ಡ್ ಅಂತಿದೆ ಅಲ್ಲ, ಸ್ಯಾಲರಿಯಲ್ಲಿ ಪ್ರೀಪೇಯ್ಡ್ ಸ್ಯಾಲರಿ ನಾವು ಲೆಸ್ ಮಾಡ್ತೀವಿ. ಲೆಸ್ ಮಾಡಿದ್ದನ್ನು ಯಾವ ಸೈಡ್ ತೋರಿಸ್ತೀವಿ ನೋಡಿ, ಇಲ್ಲಿ ಅಸೆಟ್ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್. ಅಸೆಟ್ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್. 2 ಟ್ರೀಟ್ಮೆಂಟ್ ಅಡ್ಜಸ್ಟ್ಮೆಂಟ್ಸಲ್ಲಿ ಇರೋದು ಎಲ್ಲದು 2 ಟ್ರೀಟ್ಮೆಂಟ್ ಆಗುತ್ತೆ.
ಪ್ರೀಪೇಯ್ಡ್ ಲೆಸ್ ಮಾಡ್ತೀವಿ, ಅಸೆಟ್ ಸೈಡ್ ತೋರಿಸ್ತೀವಿ ಎಕ್ಸ್ಪೆನ್ಸಸ್, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ಓಕೆ, ಅದಾದಮೇಲೆ ಆಫೀಸ್ ಎಕ್ಸ್ಪೆನ್ಸಸ್ ಇದೆಯಲ್ಲ, ಔಟ್ಸ್ಟ್ಯಾಂಡಿಂಗ್ ಆಫೀಸ್ ಎಕ್ಸ್ಪೆನ್ಸಸ್ ಇದೆಯಲ್ಲ, ಇಲ್ಲಿದೆ ನೋಡಿ, ಔಟ್ಸ್ಟ್ಯಾಂಡಿಂಗ್ ಆಫೀಸ್ ಎಕ್ಸ್ಪೆನ್ಸಸ್ 4000 ಇದೆ, ಇಲ್ಲಿ ಒಂದು ತೋರಿಸಿ, ಮತ್ತು ಔಟ್ಸ್ಟ್ಯಾಂಡಿಂಗ್ ಆಫೀಸ್ ಎಕ್ಸ್ಪೆನ್ಸಸ್ ಇಲ್ಲಿ ತೋರಿಸಿದ್ದೀವಿ ನೋಡಿ, 2 ಸಲ ಬರ್ತಾವೆ. ಅದಕ್ಕೆ ಹೇಳ್ತಾ ಇರೋದು ಕ್ಯಾಪಿಟಲೈಸ್ಡ್ 50% ಆಫ್ ಎಂಟ್ರೆನ್ಸ್ ಫೀ, ಇಲ್ಲಿ 50% 8000 ಅಲ್ಲಿ ಮಾಡಿದ್ರೆ 4000, ಮತ್ತು ಅದೇ 4000 ಇಲ್ಲಿ ತೊಗೊಂಡ್ರೆ ಅದು ಕ್ಯಾಪಿಟಲ್ ರಿಸಿಪ್ಟು, ಇದು ಕ್ಯಾಪಿಟಲ್ ರಿಸಿಪ್ಟು, ಇದು ರೆವಿನ್ಯೂ ರಿಸಿಪ್ಟು, ಅದಕ್ಕಾಗಿ ಅಲ್ಲಿ ತೊಗೋಬೇಕು, ಮತ್ತು ಇದು ಕ್ಯಾಪಿಟಲ್ ರಿಸಿಪ್ಟ್ ಇಲ್ಲಿ ತೊಗೋಬೇಕು, ಆ್ಯಡ್ ಮಾಡ್ತೀವಿ. 2 ಸಲ ಆಯಿತಾ. ಡೊನೇಷನ್ ನೋಡಿ, ಅದು ಫುಲ್ಲು ಕ್ಯಾಪಿಟಲೈಸ್ ಆಗಿದೆ, ಅದಕ್ಕೆ ರೆವಿನ್ಯೂ ರಿಸಿಪ್ಟಲ್ಲಿ ತೊಗೊಳ್ಳೋ ಅವಶ್ಯಕತೆಯೇ ಇಲ್ಲ, ನೇರವಾಗಿ ನಾವು ಕ್ಯಾಪಿಟಲ್ ಫಂಡಿಗೆ ಆ್ಯಡ್ ಮಾಡ್ಕೋಬೇಕು. ದ ನೆಕ್ಸ್ಟ್ ಡಿಪ್ರಿಷಿಯೇಷನ್ ಇದೆಯಲ್ಲ, ಡಿಪ್ರಿಷಿಯೇಷನ್ ಆನ್ ಬಿಲ್ಡಿಂಗ್ ಇಲ್ಲಿ ಮಾಡಿದ್ದೀವಿ ನೋಡಿ, ಡಿಪ್ರಿಷಿಯೇಷನ್ ಆನ್ ಬಿಲ್ಡಿಂಗು 7000 ಮತ್ತು 70000 ಇದೆ ಬಿಲ್ಡಿಂಗ್ ಓಪನಿಂಗ್ ಬಿಲ್ಡಿಂಗು ಬ್ಯಾಲೆನ್ಸು. 70000ಗೆ 10% ಮಾಡಿದ್ರೆ 7000 ಇಲ್ಲಿ ಬರುತ್ತೆ. ಅದೇ 7000 ನಾವು ಬಿಲ್ಡಿಂಗ್ಸಲ್ಲಿ ಇಲ್ಲಿ ನೋಡಿ, ಬಿಲ್ಡಿಂಗ್ಸಲ್ಲಿ ಡಿಪ್ರಿಷಿಯೇಷನನ್ನು ಲೆಸ್ ಮಾಡಿದ್ದೀವಿ, ಆವಾಗ 63000 ಇಲ್ಲಿ ಬಂದಿದೆ. ಅದರ ವ್ಯಾಲ್ಯೂ ಕಮ್ಮಿ ಆಗಿದೆ. 70000 ಇದ್ದಿದ್ದು 1 ವರ್ಷ ಆದಮೇಲೆ ಅದರದ್ದು 63000 ಆಗಿದೆ ಅಂತ ಅರ್ಥ. ಇಂಟ್ರೆಸ್ಟ್ ಅಕ್ರೂಡ್ ಅಂದರೆ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಇದೆ. ಸೊ ನಾವು ಇಲ್ಲಿ ಹೇಳಿದ್ದೀವಿ, ಇಂಟ್ರೆಸ್ಟನ್ನು ಆ್ಯಡ್ ಮಾಡಿದ್ದೀವಿ, ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಇದು ಆ್ಯಡ್ ಮಾಡ್ತೀವಿ, ಆ್ಯಡ್ ಮಾಡಿ ಅದನ್ನು ಎಲ್ಲಿ ತೋರಿಸ್ತೀವಿ, ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್ ಆರ್ ಅಸೆಟ್ ಸೈಡ್, ಇಲ್ಲಿ ಅಸೆಟ್ ಸೈಡ್ ತೋರಿಸಿದ್ದೀವಿ. ಇಷ್ಟು ಈ ಪ್ರಾಬ್ಲಮನ್ನು ಮಾಡುವಂಥದ್ದು. ಏನಾದರೂ ಡೌಟ್ ಇದ್ದರೆ ಕೇಳ್ಬೋದು, ಕಾಮೆಂಟಲ್ಲಿ ಕೇಳ್ಬೋದು. ದಯವಿಟ್ಟು ಕಾಮೆಂಟ್ಸ್ ಎಲ್ಲ ಇದು ಲೈಕ್ಸನ್ನು ಮಾಡಿ ವೀಡಿಯೋಸ್ಗಳು, ಮತ್ತು ಏನೇನು ಡೌಟ್ಸ್ ಇದೆ ಅದನ್ನು ಕ್ಲಾರಿಫಿಕೇಷನ್ಸ್ ಮಾಡ್ಕೋಬೋದು. ಆ್ಯಂಡ್ ಈ ಪ್ರಾಬ್ಲಮ್ಸು ನಿಮಗೆ ಎಷ್ಟು ಅರ್ಥ ಆಗಿದೆ, ಇನ್ನೊಂದು ಸಲ, ಒಂದು ಸಲ ಅಲ್ಲ 10 ಸಲ ಕೇಳಿಕೊಂಡು ನೀವು ಈ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಕೊಳ್ಳಿ. ನಾನು ಫಸ್ಟ್ ಪ್ರಾಬ್ಲಮ್ ಬರೆದಿದ್ದೀನಿ, ಅದಾದಮೇಲೆ ಸೊಲ್ಯೂಷನು ಮಾಡಿದ್ದೀನಿ. ಸೊಲ್ಯೂಷನ್ ಹೆಂಗಾಗಿದೆ, 2 ಸೈಡ್ ಟ್ಯಾಲಿ ಆಗಿದೆ ನೋಡಿ, 1,79,500, 1,79,500 ಈ ಥರ ಪ್ರಾಬ್ಲಮ್ಸನ್ನು ಮಾಡಬೇಕಾಗತ್ತೆ. ಮ್ಯಾಕ್ಸಿಮಮ್ ಅಡ್ಜಸ್ಟ್ಮೆಂಟ್ಸ್ ಕವರ್ ಮಾಡಿದ್ದೀವಿ ಇದರಲ್ಲಿ. ನಿಮಗೆ ಆ್ಯನ್ಯುವಲ್ ಎಕ್ಸಾಮಿಗೆ ಇದಕ್ಕಿಂತ ಸುಲಭವಾಗಿರೋದು ಕೊಡ್ತಾರೆ. ಯು ಡೋಂಟ್ ವರಿ ಅಬೌಟ್ ದಿಸ್. ಲೆಟ್ ಅಸ್ ವಿ ವಿಲ್ ಗೋಯಿಂಗ್ ಟು ಬಿ ಕಂಟಿನ್ಯೂ ವಿತ್ ಅದರ್ ಕ್ಲಾಸಸ್ ಇನ್ ಅವರ್ ನೆಕ್ಸ್ಟ್ ಕ್ಲಾಸ್.